ಸರ್ಕಾರದ ಒಂದು ಹೆಜ್ಜೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಗಮನ ಇಟ್ಕೊಂಡು ಈ ಹೆಜ್ಜೆಯನ್ನ ಇಟ್ರು ಅನ್ನುವಂತಹ ವ್ಯಾಖ್ಯಾನ ಆರಂಭಿಕ ಹಂತದಲ್ಲಿ ಬಂತು. ಬಟ್ ಅದಾದ್ಮೇಲೆ ವಿಪರೀತ ಚರ್ಚೆಗಳು ಶುರುವಾದವು. ಇಲ್ಲಿ ಯಾರನ್ನು ಹೊಣೆಗಾರರನ್ನಾಗಿ ಮಾಡಬೇಕು? ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಯಾಕ್ಟ್ ಕೆಲವರು ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ. ಸೊ ಪೋಷಕರ ಸಪೋರ್ಟ್ ಇಲ್ಲದೆ ಅದಾಗತ್ತಾ? ಆಮೇಲೆ ಟೆಕ್ ಕಂಪನಿಯ ಜವಾಬ್ದಾರಿ ಆಗುತ್ತಾ? ಮಕ್ಕಳು ಏನನ್ನು ನೋಡ್ತಿದ್ದಾರೆ ಏನನ್ನು ನೋಡ್ತಿಲ್ಲ ಅನ್ನೋದಕ್ಕೆ, ಅಥವಾ ಪೋಷಕರ ಜವಾಬ್ದಾರಿ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಸ್ಟೇಟ್ ಗವರ್ನಮೆಂಟ್ಗೆ, ರಾಜ್ಯ ಸರ್ಕಾರಕ್ಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇದೆಯಾ? ಈ ಆಯಾಮದಲ್ಲಿ ನಮ್ಮ ಚರ್ಚೆ ಸಾಗುತ್ತೆ. ಅದಕ್ಕಿಂತ ಮುಂಚೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. 16 ವರ್ಷದ ಒಳಗಿನವರಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಬೇಕು ಅಂತ ಸರ್ಕಾರ ನಿನ್ನೆ ಹೇಳ್ತು. ಅಪ್ರಾಪ್ತ ಮಕ್ಕಳಿಗೆ ಇನ್ಮುಂದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಆಕ್ಸೆಸ್ ಇರಲ್ವಾ? ಸಾಮಾಜಿಕ ಜಾಲತಾಣಗಳ ನಿಷೇಧದ ನಡುವೆ ಇರೋದೇ ದೊಡ್ಡ ಸವಾಲು. ಅದೇನು ಅಂತ ಹೇಳಿದ್ರೆ, ಹೆಂಗೆ ಮಾಡ್ತಾರೆ ಇವರು? ಲೀಗಲ್ ಫ್ರೇಮ್ವರ್ಕ್ ತರೋದಕ್ಕೆ ಸಾಧ್ಯ ಇದೆಯಾ? ಕಂಪನಿಗಳು ಇಲ್ಲಿ ಒಪ್ಕೋತಾವ? ಕಂಪನಿಗಳನ್ನು ಒಪ್ಪಿಸೋ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು? ಏನು ಆ ಡೀಟೇಲ್ಸನ್ನ ಕೊಡ್ತೀವಿ. ತಾಂತ್ರಿಕ ಸವಾಲುಗಳು ಮತ್ತು ಮಕ್ಕಳ ಮನಸ್ಥಿತಿ, ಹಾಗೆ ಮುಖ್ಯವಾಗಿ ಯಾವ ವಿಚಾರ ಗೊತ್ತಾ ಇರೋದು? ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅನ್ನೋದು ನಮ್ಮ ಮಾನಸಿಕತೆಗೆ ಅಂಟ್ಕೊಂಡಿರೋ ವಿಚಾರ. ಅದನ್ನ ಕಾನೂನಿನ ಮೂಲಕ ನಾವೇನಾದ್ರೂ ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ? ಸೈಬರ್ ಎಕ್ಸ್ಪರ್ಟ್ಸ್ ಕೂಡ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತೀವಿ. ಒಂದು ಅಡಿಕ್ಷನ್ ಅನ್ನ ಕಾನೂನಿನ ಮೂಲಕ ರೆಗ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಮಾತಾಡೋಣ ಏನೇನು ಹೇಳ್ತಾರೆ ಯಾರ್ಯಾರು ಅಂತ. ಬಟ್ ಹೀಗೆ ಯಾವುದಾದ್ರೂ ದೇಶಗಳು ಮಾಡಿ ಸಕ್ಸಸ್ ಆಗಿದೆಯಾ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿದೆ. ನೆನೆಯಿಂದ ಆಸ್ಟ್ರೇಲಿಯಾ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಆಸ್ಟ್ರೇಲಿಯಾದಲ್ಲಿ ಲೀಗಲ್ ಫ್ರೇಮ್ವರ್ಕ್ಸ್ ಬೇರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಏನು ಗೊತ್ತಾ, ಈಗ ಪೇರೆಂಟ್ಸ್ ಯಾರಿದ್ದಾರೆ, ಅವರು ಲೇಟ್ ಮಿಲೇನಿಯಲ್ಸು ಮತ್ತು ಜೆನ್ಜಿ, ಆ ಪೇರೆಂಟ್ಸ್ ಇರೋದು. ಅವ್ರಿಗೆ ಮೊಬೈಲ್ ಅಡಿಕ್ಷನ್ ಇದೆ. ಅವರ ಮಕ್ಕಳು ಯಾರು? ಲೇಟ್ ಜೆನ್ಜಿ ಮತ್ತು ಆಲ್ಫಾ ಅಂತ ಕರೀತಾರೆ. ಅವರಿಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡಿಸುವಂತಹ ಪ್ರಯತ್ನ ಸಫಲವಾಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಅಥವಾ ಇದು ಕೂಡ ಇನ್ನೊಂದು, ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಆನ್ಲೈನ್ ಅಡಿಕ್ಷನ್ ಗೇಮ್ಗಳನ್ನು ನಾವು ಬ್ಯಾನ್ ಮಾಡ್ತೀವಿ, ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳುವ ಫೇಲ್ಯೂರ್ ಪ್ರಯತ್ನನ ಅಂತ ಡೀಟೇಲ್ಸ್ ಕೊಡ್ತೀವಿ. ಹಾಗಾದ್ರೆ ಸೈಬರ್ ತಜ್ಞರು ಈ ಬಗ್ಗೆ ಏನು ಹೇಳ್ತಾರೆ? ಇಂಟರ್ನೆಟ್ ಅನ್ನೋದು ಗ್ಲೋಬಲ್ ಪ್ರಾಪರ್ಟಿ, ಯಾರು ಬೇಕಾದರೂ ಕೂಡ ಇದನ್ನು ಬಳಕೆ ಮಾಡಬಹುದು. ರಾಜ್ಯದಲ್ಲಿ ಮಕ್ಕಳಿಗೆ ನಿಷೇಧ ಅನ್ನೋದು ಮುಂದಿನ ದಿನಗಳಲ್ಲಿ ತಾಂತ್ರಿಕ ಸವಾಲಾಗಿ ಪರಿಣಮಿಸುತ್ತೆ. ಸರ್ಕಾರ ಕೊಡ್ತಾ ಇರುವಂತಹ ಎಚ್ಚರಿಕೆ ಇದು, ಕೊಡ್ತಾ ಇರುವಂತಹ ಮೆಸೇಜ್ ಇದು. ಸೋಷಿಯಲ್ ಮೀಡಿಯಾ ಭಾರತದ ಓನರ್ಶಿಪ್ನಲ್ಲಿಲ್ಲ. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಆಸ್ಟ್ರೇಲಿಯಾದಲ್ಲಿ 2025ರಲ್ಲಿ 4 ಮಿಲಿಯನ್ ಅಕೌಂಟ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಕಾರಣ, ಅಪ್ರಾಪ್ತರಿಗೆ ಸೋಷಿಯಲ್ ಮೀಡಿಯಾ ಬಳಸೋದಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೇನೆ ಅದು ಎಷ್ಟು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆಯಿತು, ಎಷ್ಟು ಜನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸದೇನೆ ದೂರ ಉಳಿದ್ರು, ಅದರ ಬಗ್ಗೆ ಇಲ್ಲಿಯವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಮಕ್ಕಳು ಪೋಷಕರ ಅಕೌಂಟ್ನಿಂದ ಲಾಗಿನ್ ಆಗೋದಕ್ಕೂ ಕೂಡ ಅವಕಾಶ ಇದೆ. ಆ ರೀತಿಯ ಒಂದು ಆಕ್ಸೆಸ್ನ ಅವಕಾಶವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿದೆ. ಆನ್ಲೈನ್ ಅಸೈನ್ಮೆಂಟು, ವಾಟ್ಸಪ್ಪು ಅಂಥೇಳಿ ಆಫ್ಟರ್ ಕೋವಿಡ್ ನಂತರ ಆನ್ಲೈನ್ ಕ್ಲಾಸ್ಗಳಿಗೆ ವಿದ್ಯಾರ್ಥಿಗಳು ಸ್ಟಿಕ್ ಆನ್ ಆಗ್ತಾ ಇದ್ದಾರೆ, ಪೇರೆಂಟ್ಸ್ಗಳು ಸ್ಟಿಕ್ ಆನ್ ಆಗ್ತಾ ಇದ್ದಾರೆ. ಸದ್ಯ ಇದು ಅನಿವಾರ್ಯವಾಗಿದ್ದರೂ ಕೂಡ ಏಕಾಏಕಿಯಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಬದಲಾಯಿಸೋದಕ್ಕೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ನಿಷೇಧದ ಬದಲು ಸಾಮಾಜಿಕ ಜಾಲತಾಣದ ಬಳಕೆಯ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಬೇಕು, ಜಾಗೃತಿಯನ್ನು ಮೂಡಿಸಬೇಕು. ಆಗ ಮಾತ್ರ ಈ ಸಮಸ್ಯೆಗಳಿಂದ ದೂರ ಮಾಡೋದಕ್ಕೆ ಸಾಧ್ಯ. ಏಕಾಏಕಿ ಬ್ಯಾನ್ನಿಂದ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಯೂ ಕೂಡ ಎದುರಾಗಬಹುದು. ಜೊತೆಗೆ ಸೈಬರ್ ಸೇಫ್ಟಿ, ಜವಾಬ್ದಾರಿಯ ಬಳಕೆಯ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂತಹದ್ದು, ಜಾಗೃತಿಯನ್ನು ಮೂಡಿಸುವಂತಹದ್ದು ಅತ್ಯಂತ ಅವಶ್ಯಕ ಅಂತ ಸೈಬರ್ ತಜ್ಞರು ತಮ್ಮ ವಾದವನ್ನು ಮುಂದಿಡ್ತಾ ಇದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಆರಂಭಿಕವಾಗಿಯೇ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.